ಇಲ್ಲ ಶಾಂತಿಗೆ ಅನಾಥ ಜಗನ್ಮಾತ ಜಗದ್ ರಕ್ಷಕಿ ಎಲ್ಲರನ್ನ ಕಾಯುವ ನೀನು ನಮ್ಮಂತ ಬಡವರಿಗೆ ಯಾಕಮ್ಮ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಯಾಕಮ್ಮ ಮನೆಯಲ್ಲಿ ಒಪ್ಪತ್ತಿನ ಕೂಳಿಗೂ ಗತಿ ಇಲ್ಲದೆ ಬೇರೆಯವರ ಮನೆ ಮುಂದೆ ಹೋಗಿ ಬೇಡುವಂತ ಪರಿಸ್ಥಿತಿ ಬಂದೊದಗಿದೆಯಮ್ಮ. ಬಡವರ ಹುಟ್ಟುತ್ತಲೇ ತಂದೆ ತಾಯಿಯರನ್ನ ಕಳೆದುಕೊಂಡು ಅನಾರೋಗ್ಯ ಪೀಡಿತರಾದ ನಾನೊಬ್ಬ ಕಾಲಿಲ್ಲದ ಗುಡ್ಡ. ಎಲ್ಲೆಲ್ಲಿ ಹೋಗಿ ಕೆಲಸ ಅದು ಇದು ಅಂತ ಕೇಳಿದ್ರೆ ನಿನ್ನಲ್ಲಿ ಏನೂ ಆಗೋದಿಲ್ಲ, ನೀನೊಬ್ಬ ಕಾಲಿಲ್ಲದ ಗುಡ್ಡ ಅಂತ ಈ ಜೀವನನೇ ಸಾಕಾಗೋಗ್ಬಿಟ್ಟಿದೆ. ನಾನೊಬ್ಬ ಬಡವ. ಅವರು ಒಂದೊಂದು ಮಾತನ್ನ ಹೇಳೋದು ಕೇಳಿದ್ರೆ ನೀನೊಬ್ಬ ಕಾಲಿಲ್ಲದ ಕುಂಟ ಆದ್ರೆ ಎಲ್ಲಿಯಾದ್ರೂ ಹೋಗಿ ಭಿಕ್ಷೆ ಬೇಡಿ ಜೀವನ ಮಾಡುವಂತ ಹೇಳುತ್ತಾರೆ. ನಾನಾದ್ರೂ ಏನ್ ಮಾಡ್ಲಿ? ನನಗೊಬ್ಬ ತಮ್ಮ ಇದ್ದಾನೆ, ಅವನು ಸೋಂಬೇರಿ ತರ ಆ ಕಡೆ ಈ ಕಡೆ ಅಂತ ಸುತ್ತದೊಂದು ಬಿಟ್ರೆ ಬೇರೇನು ಗೊತ್ತಿಲ್ಲ. ನಮ್ಮಿಬ್ಬರಿಗೂ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ತಂಗಿ ಅವ್ರ ಮನೆಯಿಂದ ಇವ್ರ ಮನೆಯಿಂದ ಊಟ ಬೇಡ್ಕೊಂಡು ಬಂದು ನಮ್ಗೆ ಹೊಟ್ಟೆ ತುಂಬಾ ನೀಡ್ತಾ ಇದ್ದಾರೆ. ನಮ್ಗೆ ಊಟ ಕೊಟ್ಟು ತಾನು ಉಪವಾಸ ನೀರು ಕುಡಿದು ಜೀವನ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಬದುಕು ಬದಲು ಸಾಯೋದೇ ಮೇಲು ಅಂತ ಇಲ್ಲ. ನನ್ನ ತಂಗಿಗೋಸ್ಕರ ಏನಾದ್ರೂ ಬದುಕಲೇಬೇಕಪ್ಪ, ಬದುಕಲೇಬೇಕು. ನನ್ನ ತಂಗಿ ಸುಖವಾಗಿರ್ಬೇಕು. ಬೇಕಾದ್ರೆ ಹೌದು ಜನರು ಹೇಳಿದ ಹಾಗೆ ನಾನು ಯಾರಿಗೆ ಗೊತ್ತಾಗಿದೆ, ಭಿಕ್ಷೆ ಆದ್ರೂ ಬೇಡಿ, ಭಿಕ್ಷೆ ಆದ್ರೂ ಬೇಡಿ, ಒಂದು ಹೊತ್ತಿನ ಊಟಕ್ಕೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗಲೇಬೇಕು. ಅಪ್ಪಂದಿರ ನಾನೊಬ್ಬ ಕಾಲಿಲ್ಲದ ಗುಡ್ಡ. ದಯವಿಟ್ಟು ಏನಾದರೂ ಭಿಕ್ಷೆ ನೀಡಪ್ಪ. ಯಾರೋ ಬಲ್ಲವರಾರು, ಎಲ್ಲೋ ಹುಡುಗರು, ಎಲ್ಲೋ ಬೆಳೆಯುವರು, ಮಣ್ಣಾಗಿ ಹೋಗುವರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು.
ಗೆಲ್ಲುವೆನೆಂದು ಒಮ್ಮೆ ಬೆರೆದರು ಕಡೆಗೆ ಬುದಿಯಾಗಿ ಕಾಯಲ್ಲಿ ಹಾರೋದರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಎಲ್ಲೋ ಗುರುವರು, ಎಲ್ಲೋ ಗೆಳೆಯರು, ಕೊನೆಗೊಮ್ಮೆ ಹೇಳದೆ ಮಣ್ಣಾಗಿ ಹೋಗುವರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಹೌದು, ಈ ಬಂದ ಹಣದಿಂದ ಮನೆಗೇನಾದ್ರೂ ಸಾಮಾನ್ಯ ಹೊಟ್ಟೆ ತುಂಬ ಊಟ ಮಾಡಬೇಕು. ನನ್ನ ತಂಗಿ ಯಾರ ಮನೇಲಿ ಹೋಗಿ ಬೇಡ್ತಾ ಇದ್ದಾಳೋ